ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಜನವರಿ ತಿಂಗಳಲ್ಲಿ ಡೆಲಿವರಿ ಡೇಟ್ ಇದೆಯೋ ಅವ್ರಿಗೆಲ್ಲ ಕೆಲವೊಂದು ಟಿಪ್ಸ್ ಅಂತಲೇ ತಿಳ್ಕೊಬೋದು. ಮತ್ತು ಈ ಟೈಮಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ತುಂಬಾ ಖುಷಿ ಆಗ್ತಿರುತ್ತೆ ಅಲ್ವಾ, ಇನ್ನೇನು ಡೆಲಿವರಿ ಸಮಯ ಹತ್ತಿರ ಬರ್ತಿದೆ, ಪಾಪುನ ನೋಡ್ಬೋದು ಅಂತೆಲ್ಲನೂ ಹೇಳಿ ತುಂಬಾ ಖುಷಿ ಆಗ್ತಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಮತ್ತು ಈ ಸಮಯದಲ್ಲಿ ತುಂಬ ಜನಕ್ಕೆ ಇರೋ ಸಂದೇಹ ಏನು ಅಂತ ಹೇಳಿದ್ರೆ, ಡೆಲಿವರಿ ಸಮಯ ಹತ್ತಿರ ಆಗ್ತಿದ್ದಾಗ ದಾಂಪತ್ಯ ಇರ್ಬೋದಾ ಅಂತ ಹೇಳಿ. ಸೊ ನಿಮಗೇನು ಇರಿಟೇಷನ್ ಆಗ್ತಿಲ್ಲ, ಪೇಯ್ನ್ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಆರಾಮಾಗಿ ಇರ್ಬೋದು, ತೊಂದರೆ ಏನೂ ಇಲ್ಲ. ಮತ್ತು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಈಗ ನಿಮಗೆ ಗ್ರೋತ್ ಸ್ಕ್ಯಾನ್ ಮತ್ತು ಡಾಕ್ಟರ್ ಬೇರೆ ಏನಾದರೂ ಬ್ಲಡ್ ಟೆಸ್ಟ್, ಬೇರೆ ಏನಾದರೂ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡದೆ ನೀವು ಆ ಟೆಸ್ಟ್ ಆಗಿರ್ಬೋದು, ಸ್ಕ್ಯಾನ್ ಆಗಿರ್ಬೋದು ನೀವು ಮಾಡಿಸ್ಲೇಬೇಕಾಗತ್ತೆ. ಆಗಲೇ ಮಗು ಹೇಗಿದೆ, ಡೆಲಿವರಿ ಡೇಟ್ ಕರೆಕ್ಟಾಗಿ ನಿಮಗೆ ಗೊತ್ತಾಗೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಈ ಟೈಮಲ್ಲಿ ಹೊಟ್ಟೆ ಸ್ವಲ್ಪ ದೊಡ್ಡದಾಗಿರುತ್ತೆ ಅಲ್ವಾ, ಮಗು ಚೆನ್ನಾಗಿ ಗ್ರೋತ್ ಆಗಿರೋದ್ರಿಂದ ಸೊ ಹೊಟ್ಟೆ ಕೆರೆತ, ಹೊಟ್ಟೆ ಮೇಲೆ ಆ ಚರ್ಮ ಎಲ್ಲನೂ ಕೆರೆತ ಶುರುವಾಗಿರುತ್ತೆ. ಹಾಗಾಗಿ ಡಾಕ್ಟರ್ ಏನಾದರೂ ಲೋಷನ್ ರೆಕಮೆಂಡ್ ಮಾಡಿದರೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಬ್ಬರಿ ಎಣ್ಣೆ, ಕೋಕೋನಟ್ ಆಯಿಲ್ನೂ ಸಹ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಬೋದು. ಸೊ ಈ ಟೈಮಲ್ಲಿ ನಿಮಗೆ ಮೂಡ್ ಸ್ವಿಂಗ್ಸ್ ಅನ್ನೋದು ಸ್ವಲ್ಪ ಹೆಚ್ಚಾಗಿರುತ್ತೆ. ಸಡನ್ನಾಗಿ ನಾರ್ಮಲ್ ಆಗಿರ್ತೀರ, ಸಡನ್ನಾಗಿ ಕೋಪ ಬರುತ್ತೆ, ಇದರಿಂದ ಭಯ ಬೀಳೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಮಗು ಹೆಡ್ ಫಿಕ್ಸ್ ಆಗೋಗಿರುತ್ತೆ, ಕೆಲವ್ರಿಗೆ ಡ್ರಾಪ್ ಆಗೋದಕ್ಕೆ ಶುರುವಾಗ್ತಿರುತ್ತೆ. ಹಾಗಾಗಿ ನಿಮಗೆ ಆ ಪೆಲ್ವಿಕ್ ಪ್ಲೇಸಲ್ಲಿ ಸ್ವಲ್ಪ ಪೇಯ್ನ್ ಅನ್ನೋದು ಹೆಚ್ಚಾಗ್ತಿರುತ್ತೆ. ಸೊ ಹಾಗಾಗಿ ವಾಕಿಂಗ್ನ ಮಿಸ್ ಮಾಡದೆ ಮಾಡಿ. ಡೈಲಿ ನೀವು ವಾಕಿಂಗ್ ಮಾಡ್ತಾಯಿದ್ರೆ ಮಗು ಹೆಡ್ ಬೇಗ ಫಿಕ್ಸ್ ಆಗೋದಕ್ಕೆ, ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬಾ ಸಹಾಯ ಅನ್ನೋದು ನಿಮಗೆ ಆಗ್ತಿರುತ್ತೆ. ಮತ್ತು ಆದಷ್ಟು ಬಿಸಿಲು ಸ್ವಲ್ಪ ಬಂದಾಗ ಎದ್ದು ಹೊರಗಡೆ ಬನ್ನಿ, ಆ ಹೊಟ್ಟೆ ಮೇಲೆ ಬಿಸಿಲು ಬೀಳೋ ರೀತಿ ನೀವು ನೋಡ್ಕೊಳ್ಳಿ. ಮಗುಗೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಷನ್ಸು ಸಿಗ್ತಿರುತ್ತೆ. ಮಗು ಮೂಮೆಂಟ್ಸ್ ಎಲ್ಲನೂ ಚೆನ್ನಾಗಿ ಆಗ್ತಿದೆಯಾ ಅಂತ ನೋಡ್ಕೊಳ್ಳಿ. ಊಟ ಆದಮೇಲೆ ಅಥವಾ ಖಾಲಿ ಹೊಟ್ಟೆ ಇದ್ದಾಗೆಲ್ಲನೂ ಮಗು ಮೂಮೆಂಟ್ಸ್ ಅನ್ನೋದು ಆಗ್ತಿದೆಯಾ ಅಂತ ನೋಡ್ಕೊಳ್ಳಿ. ಮತ್ತು ನೀವು ಚೆನ್ನಾಗಿ ರೆಸ್ಟ್ ಮಾಡಬೇಕಾಗತ್ತೆ. ಒಂದು 7 ಅವರ್ ಆದರೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾಗತ್ತೆ. ಈ ಟೈಮಲ್ಲಿ ಆದಷ್ಟು ಮಗು ಬಗ್ಗೆ ಯೋಚನೆ ಮಾಡಿ, ಮಗು ಹೇಗಿದೆ, ಮಗು ಯಾವ ರೀತಿ ಕಿಕ್ ಮಾಡ್ತಿದೆ ಅಂತೆಲ್ಲನೂ. ಮತ್ತು ನಾರ್ಮಲ್ ಡೆಲಿವರಿ ಬಗ್ಗೆ ತುಂಬ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ, ಅದು ಆರಾಮಾಗಿ ಆಗುತ್ತೆ. ಮತ್ತು ಇನ್ನೇನು ಡೆಲಿವರಿ ಟೈಮ್ ಹತ್ತಿರ ಬರ್ತಿದೆ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಮಾತ್ರ ಹೋಗಬೇಡಿ. ಟೈಮ್ಗೆ ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ನ ನೀವು ತಗೊಬೇಕಾಗತ್ತೆ. ಮತ್ತು ಮಗು ಜೊತೆ ಆದಷ್ಟು ಮಾತಾಡಿ. ನಾರ್ಮಲ್ ಡೆಲಿವರಿ ಆಗಬೇಕು, ಸೊ ನೀನು ಆರಾಮಾಗಿರು, ಚೆನ್ನಾಗಿ ಗ್ರೋತ್ ಆಗು, ಈ ರೀತಿ ಎಲ್ಲನೂ ಮಗು ಜೊತೆ ನೀವು ಮಾತಾಡ್ತಾ ಇರಿ. ಮತ್ತು ಈ ಟೈಮಲ್ಲಿ ನಿಮಗೆ ಪೇಯ್ನ್ಸ್ ಅನ್ನೋದು ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಬೋದು. ಬ್ಯಾಕ್ ಪೇಯ್ನ್ ಆಗಿರ್ಬೋದು, ಅಥವಾ ತುಂಬ ಕೆಳಗಡೆ ಹೊಟ್ಟೆ ನೋವಾಗಿರ್ಬೋದು, ಮಗು ಕಿಕ್ ಮಾಡಿದಾಗ ನೋವಾಗಿರ್ಬೋದು, ಇದೆಲ್ಲನೂ ನಾರ್ಮಲಾಗಿ ಈ ಟೈಮಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಬಟ್ ಸ್ವಲ್ಪ ಎಚ್ಚರ ನೀವು ತಗೊಬೇಕಾಗತ್ತೆ. ನಿಮಗೇನಾದರೂ ಈ ಥರ ಪೇಯ್ನ್ ಶುರುವಾದಾಗ ಬ್ಲೀಡಿಂಗ್ ಆಗ್ತಿದೆಯಾ ಅಂತ ನೋಡ್ಕೊಳ್ಳಿ. ವಾಟರ್ ಏನಾದರೂ ಬ್ರೇಕ್ ಆಗ್ತಿದೆಯಾ ಅಂತ ನೋಡ್ಕೊಳ್ಳಿ. ಮತ್ತು ಬ್ರೌನ್ ಡಿಸ್ಚಾರ್ಜು, ಯೆಲ್ಲೋ ಡಿಸ್ಚಾರ್ಜ್ ಎಲ್ಲನೂ ಆಗ್ತಿದೆಯಾ ಅಂತ ನೀವು ಚೆಕ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಏನಾದರೂ ಆದಾಗ ನೀವು ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಇದೆಲ್ಲನೂ ಒಂದು ಡೆಲಿವರಿಗೆ ಬರೋ ಸಿಮ್ಟಮ್ಸ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲನೂ ಸ್ವಲ್ಪ ಇನ್ಫಾರ್ಮೇಷನ್ಸ್ನ ತಿಳಿದಿಟ್ಕೊಳ್ಳಿ. ನಿಮಗೇನಾದರೂ ಈ ರೀತಿ ವಾಟರ್ ಬ್ರೇಕ್ ಆದಾಗೆಲ್ಲನೂ ಬೇಗ ಡಾಕ್ಟರ್ ಹತ್ರ ಹೋಗೋದಕ್ಕೆ ಹೆಲ್ಪ್ ಆಗ್ತಿರುತ್ತೆ. ಸೊ ಇನ್ನೂ ಈ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.